ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 5 ವರ್ಷದ ಹಿಂದೆ ತಮಿಳು ರಾಜಕೀಯದಲ್ಲಿ ಹೊಸದೊಂದು ಕ್ರಾಂತಿ ಶುರುವಾಗುವ ಮುನ್ಸೂಚನೆ ಸಿಕ್ಕಿತ್ತು. ಕ್ಲೀನ್ ಹ್ಯಾಂಡ್ ಅಧಿಕಾರಿ, ಕರ್ನಾಟಕದ ಸಿಂಗಂ ಅನ್ಸ್ಕೊಂಡವರು, ರೌಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಅಧಿಕಾರಿ, ಸಣ್ಣದೊಂದು ವಿವಾದವೂ ಇಲ್ಲದಂತೆ ನಡೆದುಕೊಂಡ ದಕ್ಷ ಅಧಿಕಾರಿ ತಮಿಳು ರಾಜಕೀಯಕ್ಕೆ ಧುಮುಕಿದ್ರು. ಅದು ಕೂಡ ಮೋದಿ ನೇತೃತ್ವದ ಬಿಜೆಪಿಯಿಂದ. ದ್ರಾವಿಡ ನಾಡಲ್ಲಿ ಬಿಜೆಪಿ ನಾಯಕರಿಗೆ ಅಧಿಕಾರ ಅನ್ನೋದು ಮರೀಚಿಕೆಯ ಮಾತಾಗಿದೆ ಬಿಡಿ. ಯಾಕಂದ್ರೆ ಅಧಿಕಾರ ಸ್ಥಾಪಿಸೋದಿರಲಿ, ಹೆಚ್ಚಿನ ಸ್ಥಾನ ಗೆಲ್ಲೋದು ಸಹ ಕನಸಿನ ಮಾತಾಗಿದೆ. ಹೀಗಾಗಿ ಅಣ್ಣಾಮಲೈ ನೇತೃತ್ವದಲ್ಲಿ ಪಕ್ಷ ಕಟ್ಟಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿದ್ರು. ಹೀಗಾಗಿ ಮೋದಿ ಕೂಡ ಅಣ್ಣಾಮಲೈಯವರನ್ನ ಮುಂದೆ ಬಿಟ್ಟು ದೊಡ್ಡದೊಂದು ಸಂದೇಶ ಕೊಟ್ಟಿದ್ರು. ಆದ್ರೆ ದಿನಗಳು ಉರುಳ್ತಾ ಇದ್ದಂತೆ ಆಗಿದ್ದೇ ಬೇರೆ ಬಿಡಿ. ಅಣ್ಣಾಮಲೈ ಹೋರಾಟ ಬರೀ ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತ ಆಗಿತ್ತು. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ ಅಂತ ಅಖಾಡಕ್ಕಿಳಿದವರು ತಮಗೆ ತಾವೇ ಚಾಟಿಯಿಂದ ಹೊಡೆದುಕೊಂಡು ನಗೆಪಾಟಲೆಗೀಡಾಗಿದ್ರು. ಹೇಳ್ಕೊಳ್ಳುವಂತ ಒಂದೇ ಒಂದು ಗಟ್ಟಿ ಹೋರಾಟವನ್ನು ಮಾಡಲಿಲ್ಲ. ಇದರ ಜೊತೆಗೆ ಒಂದಿಷ್ಟು ಆರೋಪಗಳು ಕೂಡ ಅಣ್ಣಾಮಲೈ ಹೆಗಲೇರಿದ್ವು. ಇದೆಲ್ಲದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಎಐಎಡಿಎಂಕೆ ಜೊತೆ ಕೈ ಜೋಡಿಸಿದ್ರು. ಯಾವಾಗ ಮೈತ್ರಿ ಪಕ್ಷ ರಚನೆಯಾಯ್ತೋ ಆಟೋಮೆಟಿಕ್ ಆಗಿ ಅಣ್ಣಾಮಲೈ ಮೂಲೆ ಗುಂಪಾದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವೂ ಹೋಯಿತು, ಯಾವೊಂದು ಹುದ್ದೆಯೂ ಇಲ್ಲದಂತಾಯಿತು. ಇನ್ನೇನು ಅಣ್ಣಾಮಲೈ ಯುಗ ಮುಗಿದೋಯ್ತು ಅನ್ನೋ ಹೊತ್ತಲ್ಲಿ ಈಗ ಮತ್ತೆ ಗುಡುಗೋದಕ್ಕೆ ಶುರು ಮಾಡಿದ್ದಾರೆ. 2031ರಲ್ಲಿ ಹೊಸದೊಂದು ಕ್ರಾಂತಿ ಮಾಡ್ತೀನಿ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ. 5 ವರ್ಷದ ಹಿಂದೆ ಯಾವ ಜೋಶ್ನಲ್ಲಿ ಬಂದ್ರೋ ಅದೇ ಜೋಶ್ನಲ್ಲೇ ಹೊಸದೊಂದು ದಾರಿ ಹಿಡಿದಿದ್ದಾರೆ. ಟಿವಿಕೆ ಪಕ್ಷ ಸ್ಥಾಪಿಸಿ ಅಧಿಕಾರದ ಗದ್ದುಗೆ ಏರಿರೋ ವಿಜಯ್ ಅವರಂತೆ ತಾವು ಸಿಎಂ ಆಗೋ ಕನಸು ಕಾಣ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಳೆದೊಂದು ವಾರದಿಂದ ಅಣ್ಣಾಮಲೈ ರಾಜಕೀಯ ಹೈಡ್ರಾಬಾದ್ ದಿಲ್ಲಿ ಮಟ್ಟದಲ್ಲಿ ನಡೀತಾನೆ ಇತ್ತು. 5 ಪುಟಗಳ ರಾಜೀನಾಮೆ ಪತ್ರ ಕೊಟ್ಟು ಬಂದ್ರು. ದಿಲ್ಲಿ ನಾಯಕರು ಒಪ್ಪಿರಲಿಲ್ಲ. ಒಂದಿಷ್ಟು ದಿನ ಹಾಗೆ ಹೋಲ್ನಲ್ಲಿಟ್ಟಿದ್ರು. ಹೀಗಾಗಿ ಅಣ್ಣಾಮಲೈಯರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ, ದೊಡ್ಡ ಹುದ್ದೆ ಕೊಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆದ್ರೀಗ ಇದೆಲ್ಲ ಮುಗ್ದೋದ ಅಧ್ಯಾಯ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಅಣ್ಣಾಮಲೈ ರಾಜೀನಾಮೆಯನ್ನ ದಿಲ್ಲಿ ನಾಯಕರು ಅಂಗೀಕರಿಸಿದ್ದಾರೆ. ನಿಮ್ಮ ಸಹಕಾರ ನಮ್ಮ ಪಕ್ಷಕ್ಕೆ ಸಾಕು ಅನ್ನೋ ಸಂದೇಶ ಅಲ್ಲಿಂದಲೇ ರವಾನಿಸಿದ್ದಾರೆ. ಯಾವಾಗ ಬಿಜೆಪಿ ಜೊತೆಗಿನ ಬಾಂಧವ್ಯ ಮುರಿದು ಬಿತ್ತೋ ಅಣ್ಣಾಮಲೈ ಹೊಸ ಅಖಾಡಕ್ಕೆ ಧುಮುಕಿದ್ದಾರೆ. 4-5 ವರ್ಷದಲ್ಲಿ ತಮ್ಮ ರಾಜಕೀಯ ವರ್ಚಸ್ಸನ್ನೇ ಬೇರೆ ಲೆವೆಲ್ಗೆ ಬದಲಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಹೀಗಾಗಿಯೇ ಹೊಸ ರಾಜಕೀಯ ಆಂದೋಲನವನ್ನ ಪ್ರಾರಂಭಿಸೋದಾಗಿ ಘೋಷಿಸಿದ್ದಾರೆ. ಇದು ತಮ್ಮ ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಪ್ರಯಾಣದ ಮುಂದಿನ ಹಂತ ಅಂತ ಬಣ್ಣಿಸಿಕೊಂಡಿದ್ದಾರೆ. ಆತ್ಮೀಯರೇ, ರಾಜಕೀಯದಲ್ಲಿ ಒಂದು ಮಾತಿದೆ, ರಾಜಕಾರಣದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಹಾಗೆ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ ಅಂತ. ಈ ಮಾತು 100% ಸತ್ಯ. ಯಾಕಂದ್ರೆ ನಿನ್ನೆವರೆಗೂ ಅಣ್ಣಾಮಲೈಯವರನ್ನ ಇಂದ್ರಚಂದ್ರ ಅಂತ ಇದ್ದ ತಮಿಳುನಾಡಿನ ಬಿಜೆಪಿ ನಾಯಕರು ಈಗ ಮುಗಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಗ್ತಾ ಇದ್ದಂತೆ ಅಣ್ಣಾಮಲೈ ವಿರುದ್ಧವೇ ಸಮರ ಸಾರಿದ್ದಾರೆ. ಜಸ್ಟ್ 24 ಗಂಟೆಗಳಲ್ಲಿ ಅಣ್ಣಾಮಲೈ ಹಾಗೂ ಬಿಜೆಪಿ ನಾಯಕರು ಕಡು ವೈರಿಗಳಂತಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಅಣ್ಣಾಮಲೈ ಬಿಜೆಪಿ ತೊರೆದಿರೋದ್ರಿಂದ ಪಕ್ಷಕ್ಕೆ ಏನೂ ನಷ್ಟ ಇಲ್ಲ, ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಯೋಜನೆಗಳೊಂದಿಗೆ ಮುಂದುವರಿಯಲಿದೆ ಅಂದಿದ್ದಾರೆ. ಆದ್ರೆ ಜಸ್ಟ್ ಒಂದೇ ಒಂದು ದಿನದ ಹಿಂದೆ ಇದೇ ವಿಷಯವಾಗಿ ಮಾತನಾಡಿದ ನಾಗೇಂದ್ರನ್, ಅಣ್ಣಾಮಲೈ ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯೋದಿಲ್ಲ ಅಂದಿದ್ರು. ಆದ್ರೀಗ ಇವರು ಹೋಗಿರೋದ್ರಿಂದ ಏನೂ ನಷ್ಟ ಇಲ್ಲ ಅಂತಿದ್ದಾರೆ. ತಮಿಳುನಾಡಲ್ಲಿ ಅಣ್ಣಾಮಲೈ ಜನಾಂಗದ ಜನಸಂಖ್ಯೆ ತುಂಬಾ ದೊಡ್ಡದಿದೆ, ಅದರಲ್ಲೂ ಯುವ ನಾಯಕ, ಜೊತೆಗೆ ಹಿಂದೂ ಸಂಘಟನಾಕಾರ. ಹೀಗಾಗಿ ಅಣ್ಣಾಮಲೈ ಪಕ್ಷ ಬಿಟ್ಟಿರೋದು ಬಿಜೆಪಿ ಪಾಲಿಗಂತೂ ಹೊಡೆತಾನೆ. ತಮಿಳುನಾಡಲ್ಲಿ ಬಿಜೆಪಿ ಸೃಷ್ಟಿಯಾಗಿ ದಶಕಗಳೇ ಕಳೆದೋಗಿದೆ. ಆದ್ರೆ ಈವರೆಗೂ ಗಟ್ಟಿಯಾಗಿ ಬೇರೋರುವುದಿರಲಿ, ನೆಲೆ ಕಂಡ್ಕೊಳ್ಳೋದಿಕ್ಕೂ ಆಗ್ಲಿಲ್ಲ. ಇಂಥ ಹೊತ್ತಲ್ಲಿ ಅಣ್ಣಾಮಲೈ ಬಿಜೆಪಿ ಬಿಟ್ಟಿದ್ದು ಹೊಡೆತ ಅಂತ ಅಲ್ಲಿನ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.